ಹರಿಬೇಕಾಗಿದೆ. ನಾನು ನಿನ್ನೆ ಕೇಂದ್ರ ಸರ್ಕಾರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿ ದೀರ್ಘಕಾಲ ಅವರಿಗೆ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಹೇಳಿದ್ದೀನಿ. ಅವರಿಗೆ 3 ಪ್ರಮುಖ ಅಂಶಗಳನ್ನು ಅವರ ಗಮನಕ್ಕೆ ತಂದಿದ್ದೀನಿ. ಒಂದು, ಈ ದರ ಪರಿಷ್ಕರಣೆ ಆದ ಮೇಲೆ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಟಿಕೆಟ್ ಪ್ರೈಸ್ ಇರುವಂತಹ ಮೆಟ್ರೋ ಬೆಂಗಳೂರು ಮೆಟ್ರೋ ಆಗಿದೆ. ಬೆಂಗಳೂರಿನ ಬಡ ಜನಕ್ಕೆ, ಸಾಮಾನ್ಯ ಜನಕ್ಕೆ, ಮಧ್ಯಮ ವರ್ಗದ ಜನಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥದ್ದು ಇದು ಕಷ್ಟ ಸಾಧ್ಯ ಆಗ್ತಾ ಇದೆ. ಇದನ್ನು ನಾವು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಒಂದು ನಾನು ಹೇಳಿದ್ದೀನಿ. ಎರಡನೇದು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಿ ನಾವು ಕೆಲಸಕ್ಕೆ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು, ವಾಪಸ್ ಕರೆಕ್ಟಾಗಿ ಟೈಮಿಗೆ ಬಂದು ನಾವು ಮನೆಯಲ್ಲಿ ಒಂದಿಷ್ಟು ಕುಟುಂಬ ಜೊತೆಗೆ ಸಮಯ ಕಳಿಬೇಕು ಅಂತಂದ್ರೆ ಮೆಟ್ರೋ ಒಂದೇ ಇರುವಂಥದ್ದು. ನಾವು ಮೆಟ್ರೋಗೆ ಮತ್ತಷ್ಟು ಉತ್ತೇಜನ ಕೊಡಬೇಕೇ ಹೊರತು ಮೆಟ್ರೋ ಪ್ರೈಸನ್ನು ಜಾಸ್ತಿ ಮಾಡಿ ಜನಕ್ಕೆ ಡಿಸ್ಕರೇಜ್ ಮಾಡಬಾರದು ಅನ್ನೋದನ್ನು ತಿಳಿಸಿದ್ದೀನಿ. ಮೂರನೇದು, ಯಾವತ್ತಿಂದ ಈ ಹೊಸ ದರ ಪರಿಷ್ಕರಣೆಯಾಗಿ ಜಾರಿಗೆ ಬಂತೋ ಅವತ್ತಿಂದ ಬೆಂಗಳೂರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಜನರ ಸಂಖ್ಯೆ ಸುಮಾರು 40,000 60,000 ಕಡಿಮೆ ಆಗಿದೆ. ಬಸ್ನಲ್ಲಿ, ಟೂ ವೀಲರ್ಸ್ನಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ. BMTC ಓಡಾಡುವಂಥ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಮೆಟ್ರೋದಲ್ಲಿ ಬರುವಂಥ ಜನರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕಿಂತ ಇನ್ಯಾವ ಉದಾಹರಣೆ ಬೇಕು? ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಈ ಎಲ್ಲ ಗಮನವನ್ನ ರಾಜ್ಯದ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ, ಇಲ್ಲಿನ ಮಂತ್ರಿಗಳಿಗೆ ತಂದಾಗಿದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತೂ ಕೂಡ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅವರಿಗೆ ಈ ವಿಚಾರವಾಗಿ ವಿಸ್ತೃತವಾಗಿ ನಾನು ಅವರಿಗೆ ಅಪ್ಡೇಟ್ ಮಾಡಿದ್ದೀನಿ. ಅವರೆಲ್ಲರೂ ಹೇಳಿರುವಂಥದ್ದು, ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಈ ದರ ಪರಿಷ್ಕರಣೆಯನ್ನು ನಾವು ಮಾಡೋದಿಲ್ಲ, ಇದಕ್ಕೆ ಹೊಸ ಒಂದು ಕಮಿಟಿಯನ್ನು ಫಿಕ್ಸೇಷನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ಪತ್ರ ಬರೆದ್ರೆ ನಾಳೆನೆ ನಾವು ಮತ್ತೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ನಾವು ಜಾರಿ ಮಾಡ್ತೀವಿ, ಈ ದರವನ್ನು ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ, ಇಲ್ಲಿನ ಮಂತ್ರಿಗಳು, ಇಲ್ಲಿನ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ನಿಮಗೆ ಮೆಟ್ರೋ ಆಕ್ಟ್ನ ಬಗ್ಗೆ ಜ್ಞಾನ ಇದೆ, ಅದರ ಬಗ್ಗೆ ಅರಿವಿದೆ. ಈ ಆಕ್ಟ್ನ ಕೆಳಗಡೆ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಮಾಡ್ತು ಅಂತಂದ್ರೆ ಅದನ್ನ ಕಂಪಲ್ಸರಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ತಾವೇ ಕೂಡ ಖುದ್ದಾಗಿ ಇದ್ರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರೆದಿದ್ದೀರಿ ಕೂಡ. ತಾವು ಇನ್ನೊಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡೋದಕ್ಕೆ BMRCLಗೆ ಹಿಂದೆ ಯಾವ ರೀತಿ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸಿದ್ರೋ ಈ ಪರಿಷ್ಕರಣೆ ಆಗಬೇಕು ಅಂತ, ಅದೇ ರೀತಿ ಮತ್ತೊಂದು ಸತಿ ತಾವು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಬರೆಸಿಸಿ ಮತ್ತೊಮ್ಮೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಫಿಕ್ಸ್ ಆಗಲಿ. ಅನ್ಸೈಂಟಿಫಿಕ್ ಆಗಿ, ಇರ್ರಾಷನಲ್ ಆಗಿ ಮಾಡಿರುವಂತಹ ಈ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ಗಳನ್ನ ರಿವ್ಯೂ ಮಾಡಿಸುವಂತಹ ಜವಾಬ್ದಾರಿ ನಾವೆಲ್ಲರೂ ಸೇರಿ ಮಾಡಬೇಕು. ನಾವು ರಾಜ್ಯ ಮತ್ತೆ ಕೇಂದ್ರ ಅಂತ ಹೊಡೆದಾಟ ಹಾಕಿದ್ರೆ ಇದರಲ್ಲಿ ಬಡವಾಗೋದು ಬೆಂಗಳೂರಿನ ಜನ. ಇದ್ರ ಕಡೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯ ಸರ್ಕಾರದ ಕಡೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.